ओम विकार शब्दान्येति चेन्न प्राचुर्यात् ओम। येन्नं ब्रह्मोपासते इत्यादि ब्रह्म शब्दात् बहुरूपत्वाच्च न विकारित्वम् अविरोधश्च न च पृथक् कल्पनायुक्त स्वरूपे च युज्यते प्रचुर प्रकाशो रविरितिवत्। ಈ ಸೂತ್ರಕ್ಕೆ ಸಂಬಂಧಿಸಿದಂತೆ ನಾವು ತತ್ವ ಪ್ರದೀಪ ನೋಡ್ತಾ ಇದ್ದೀವಿ. ನಿಜ ಪೃಥಕ್ ಕಲ್ಪನಾಯುಕ್ತ ಅಂತ ಆಚಾರ್ಯರ ಮಾತಿದೆ. ಅದಕ್ಕೆ ಸಂಬಂಧಿಸಿದಂತೆ ಅಯಮರ್ಥ ಅಂತ ಅದರ ಅರ್ಥವನ್ನು ವಿವರಿಸಿದ್ದಾರೆ ತ್ರಿವಿಕ್ರಮ ಪಂಡಿತರು. ಭಾಸ್ಕರದ ಕಲ್ಪನೆ ಪೃಥಕ್ ಕಲ್ಪನಾ ಅಂದರೆ ಅದು ರಾಮಾನುಜರು ಮಾಡಿರಬಹುದು, ಭಾಸ್ಕರರು ಮಾಡಿರಬಹುದು, ಹಾಗೆ ಶಾಂಕರ ಮತದ ಕಲ್ಪನೆ ಇರಬಹುದು. ಅದ್ಯಾವುದು ಕೂಡ ಸರಿಯಲ್ಲ. ಏನಿದೆ ಭಾಸ್ಕರರ ಕಲ್ಪನಾ ಏನಿದೆ? ಅನ್ನಮಯಾದಿಷು ವಿಕಾರಾರ್ಥ ಮಯಟ್ ಶಬ್ದ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಈ ನಾಲ್ಕು ಕಡೆ ಆ ಮಯಟ್ ಅನ್ನುವ ಶಬ್ದ ಅದು ವಿಕಾರ ಅನ್ನುವ ಅರ್ಥವನ್ನು ಹೇಳ್ತದೆ. ಅನ್ನದ ವಿಕಾರ, ಮನಸ್ಸಿನ ವಿಕಾರ ಅಂತ ಹೀಗೆ. ಆನಂದಮಯೇ ಪ್ರಾಚುರ್ಯಾರ್ಥ. ಆನಂದಮಯ ಅನ್ನುವರಿಗೆ ಮಾತ್ರ ಪ್ರಾಚುರ್ಯವನ್ನು ಹೇಳ್ತದೆ, ಅದು ಬ್ರಹ್ಮನನ್ನು ಹೇಳ್ತದೆ ಅಂತ ಹೀಗೆ. ಯಾ ಭಾಸ್ಕರೀಯ ಕಲ್ಪನಾ ಸಾ ನಯುಕ್ತ, ಅದು ಉಚಿತ ಅಲ್ಲ. ಸಂಭವತಿ ಏಕ ಕಲ್ಪನೆ, ಒಂದೇ ರೀತಿಯಾಗಿ ಕಲ್ಪನೆ ಮಾಡ್ಲಿಕ್ಕೆ ಬರುವಾಗ ಈ ರೀತಿಯಾಗಿ ಬೇರೆ ಬೇರೆ ರೀತಿ ಕಲ್ಪನೆ ಮಾಡೋದು ಸರಿಯಲ್ಲ. ನಮ್ಮ ಸಿದ್ಧಾಂತದಲ್ಲಿ ಒಟ್ಟಿಗೆ ಪಠಿತವಾದ ಅನ್ನ, ಪ್ರಾಣ, ಮನಸ್ಸು, ವಿಜ್ಞಾನ ಎಲ್ಲದಕ್ಕೂ ಕೂಡ ನಾವು ಸಮಾನವಾದ ಅರ್ಥವನ್ನು ಹೇಳಿದ್ದೀವಿ. ಎಲ್ಲವೂ ಭಗವಂತನ ರೂಪ ಅಂತ ಅರ್ಥ ಹೇಳಿದ್ದೀವಿ. ಎಲ್ಲದಕ್ಕೂ ಪ್ರಚುರ ಅನ್ನೋ ಅರ್ಥವನ್ನೇ ಹೇಳಿದ್ದೀವಿ. ನೀವು ಒಂದೊಂದು ಕಡೆ ಒಂದೊಂದು ಪ್ರತಿಪಾದ್ಯ ಅಂತ ಹೇಳ್ತೀರಿ. ಒಂದು ಕಡೆ ದೇಹ, ಒಂದು ಕಡೆ ಕೋಶ ಅಂತೀರಿ, ಒಂದು ಕಡೆ ಪರಮಾತ್ಮ ಅಂತೀರಿ. ಹಾಗಿರುವಾಗ ಆ ಮಯಟ್ ಶಬ್ದಗಳಿಗೆ ಅರ್ಥವನ್ನು ಕೂಡ ಬೇರೆ ಹೇಳ್ತೀರಿ. ಹೀಗೆ ಎಲ್ಲವನ್ನೂ ಒಂದೇ ರೀತಿಯಾಗಿ ಹೊಂದಿಸ್ಲಿಕ್ಕೆ ಬರುವಾಗ ಪ್ರತ್ಯೇಕವಾಗಿ ಕಲ್ಪನೆ ಮಾಡೋದು ಸರಿಯಲ್ಲ. ಅದಕ್ಕೇನಾದರೂ ಪ್ರತ್ಯೇಕವಾಗಿ ಅರ್ಥ ಮಾಡಲಿಕ್ಕೆ ಕಾರಣ ಇರಬೇಕು. ಅದಿಲ್ಲದೆ ಹೋದರೆ ಈಗ ಮಾಡೋದು ಉಚಿತ ಅಲ್ಲ ಅಂತ ತಾತ್ಪರ್ಯ. ಏನ್ನಂ ಬ್ರಹ್ಮೋಪಾಸತೆ ಇತ್ಯಾದಿಷು ಮಯಟ್ ಶಬ್ದ ಅಭಾವಾತ್ ನ ಅನ್ನಮಯಾದಿ ಉಚ್ಯತೆ ಇದು ವಾಕ್ಯ ಭೇದ ಪ್ರಸಂಗ. ಅದಲ್ಲದೆ ನಿಮಗೆ ಇನ್ನೊಂದು ಸಮಸ್ಯೆ ಇದೆ. ಈಗ ಏತಮನ್ನಮಯಂ ಏತಸ್ಮಾದನ್ನಮಯಾತ್ ಪ್ರಾಣಮಯಂ ಅನ್ಯೋಂತರಾತ್ಮ ಪ್ರಾಣಮಯ, ಅನ್ಯೋಂತರಾತ್ಮ ವಿಜ್ಞಾನಮಯ, ಅನ್ಯೋಂತರಾತ್ಮ ಆನಂದಮಯ ಅಂತ ಹೀಗೆಲ್ಲ ಈ ಶಬ್ದಗಳಿವೆ ಅಲ್ಲ. ಇದಕ್ಕೆಲ್ಲದಕ್ಕೂ ಕೂಡ ನೀವು ಇಲ್ಲಿ ಈ ವಿಕಾರ ಅಂತ ಅರ್ಥ ಮಾಡ್ತೀರಿ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಇದಕ್ಕಿಷ್ಟಕ್ಕೂ ವಿಕಾರ ಅಂತ ಅರ್ಥ ಮಾಡಿದ್ದೀರಿ. ಆನಂದಮಯ ಅಂತ ಅನ್ನೋದಕ್ಕಂತೂ ಪ್ರಚುರ ಅಂತ ಅರ್ಥ ಮಾಡಿದ್ದೀರಿ. ಅದನ್ನು ಈಗ ಸ್ವಲ್ಪ ಹೊರಗಿಡೋಣ, ಪ್ರತ್ಯೇಕ ಇಡೋಣ. ಈ ಮೊದಲಿನ ನಾಲ್ಕರ ಬಗ್ಗೆ ನೀವು ಈಗ ಇಲ್ಲಿ ವಿಕಾರ ಅಂತ ಅರ್ಥ ಮಾಡಿದ್ದೀರಲ್ಲ, ಅನ್ಯೋಂತರ ಆತ್ಮ, ವಿಜ್ಞಾನಮಯ, ಪ್ರಾಣಮಯ, ಮನೋಮಯ ಮೊದಲಾದ ಕಡೆ ಈ ನಿಮಗೆ ಸಮಸ್ಯೆ ಏನಾಗ್ತದೆ ಅಂದರೆ, ಇನ್ನು ಕೆಲವು ಬೇರೆ ಬೇರೆ ವಾಕ್ಯಗಳನ್ನು ಗಮನಿಸಿದರೆ ಅಲ್ಲಿ ವಿಕಾರ ಅಂತ ಅರ್ಥ ಮಾಡ್ಲಿಕ್ಕೆ ಬರೋದಿಲ್ಲ. ಇವೇ ನಾಲ್ಕಕ್ಕೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಈ ನಾಲ್ಕಕ್ಕೆ ಇಲ್ಲಿ ವಿಕಾರ ಅಂತ ಅರ್ಥ ಮಾಡಿದರೆ, ಇನ್ನು ಕೆಲವು ಕಡೆ ಬೇರೆ ಕಡೆ ವಿಕಾರ ಅಂತ ಅರ್ಥ ಮಾಡದೇ ಇರುವ ಪರಿಸ್ಥಿತಿ ಇದೆ. ಅದರಿಂದ ವಾಕ್ಯ ಭೇದ ಮಾಡಿದಂಗೆ ಆಗ್ತದೆ. ನೀವು ಅಂದರೆ ಒಂದೇ ಥರದ ವಾಕ್ಯಗಳಿಗೆ, ಒಂದೇ ವಿಷಯವನ್ನು ಪ್ರತಿಪಾದನೆ ಮಾಡುವ ಬೇರೆ ಬೇರೆ ಕಡೆ ಇರುವ ವಾಕ್ಯಗಳಿಗೆ ಒಂದು ಕಡೆ ಈ ಅರ್ಥ, ಒಂದು ಕಡೆ ಆ ಅರ್ಥ ಮಾಡಿದಂಗೆ ಆಗ್ತದೆ. ಇದು ಆನಂದಮಯ ಅನ್ನೋದನ್ನು ಹೊರಗಿಟ್ಟೆ, ಅದೊಂದ್ರ ಹೊರಗಿಟ್ಟು ಅನ್ನ, ಪ್ರಾಣ, ಮನಸ್ಸು, ವಿಜ್ಞಾನ ಇವುಗಳಿಗೇನೆ ಒಂದು ಕಡೆ ಒಂದು ಅರ್ಥ, ಒಂದು ಕಡೆ ಇನ್ನೊಂದು ಅರ್ಥ ಮಾಡಿದಂಗೆ ಆಗ್ತದೆ. ಅದೆಲ್ಲಿ ಅಂದರೆ, ಏನ್ನಂ ಬ್ರಹ್ಮೋಪಾಸತೆ, ಈ ಪ್ರಾಣಂ ಬ್ರಹ್ಮೋಪಾಸತೆ, ಈ ಹೀಗೆಲ್ಲ ಬೇರೆ ವಾಕ್ಯಗಳಿವೆ. ಯಾರು ಅನ್ನವನ್ನು ಬ್ರಹ್ಮ ಅಂತ ಉಪಾಸನೆ ಮಾಡ್ತಾರೋ ಅಥವಾ ಬ್ರಹ್ಮವನ್ನು ಅನ್ನ ಅಂತ ಉಪಾಸನೆ ಮಾಡ್ತಾರೋ, ಯಾರು ಬ್ರಹ್ಮನನ್ನು ಪ್ರಾಣ ಅಂತ ಉಪಾಸನೆ ಮಾಡ್ತಾರೋ, ಹೀಗೆಲ್ಲ ವಾಕ್ಯಗಳಿವೆ. ಅಲ್ಲಿ ಮಯಟ್ ಶಬ್ದ ಇಲ್ವಲ್ಲ. ಅವಾಗ ಅಲ್ಲಿ ಏನು ಅರ್ಥ ಮಾಡ್ತೀರಿ? ಅನ್ನದ ವಿಕಾರ, ಪ್ರಾಣದ ವಿಕಾರ, ಮನಸ್ಸಿನ ವಿಕಾರ, ವಿಜ್ಞಾನದ ವಿಕಾರ ಅಂತ ಅರ್ಥ ಮಾಡ್ಲಿಕ್ಕೆ ನಿಮ್ಗೆ ಅವಕಾಶವೇ ಇಲ್ಲ. ಈಗ ಅನ್ಯೋಂತರ ಆತ್ಮ, ವಿಜ್ಞಾನಮಯ, ಪ್ರಾಣಮಯ, ಮನೋಮಯ ಇತ್ಯಾದಿ ಕಡೆಗಳಲ್ಲಿ ಮಯಟ್ ಶಬ್ದ ಇರುವುದರಿಂದ ವಿಕಾರ ಅಂತ ಅರ್ಥ ಮಾಡಿದರೆ, ಆ ಬೇರೆ ಕಡೆ ವಿಕಾರ ಅಂತ ಅರ್ಥ ಇಲ್ವಲ್ಲ. ಆವಾಗ ವಿಕಾರ ಅಂತ ಅರ್ಥ ಮಾಡಲಿಕ್ಕೆ ನಿಮ್ಗೆ ಅವಕಾಶ ಇಲ್ಲ. ಅನಿವಾರ್ಯವಾಗಿ ಅಲ್ಲಿ ಬ್ರಹ್ಮನನ್ನ ಅನ್ನ ಶಬ್ದವಾಚ್ಯ ಎಂಬುದಾಗಿ ಉಪಾಸನೆ ಮಾಡಬೇಕು. ಬ್ರಹ್ಮನನ್ನೇ ಪ್ರಾಣ, ಮನಸ್ಸು ಮತ್ತು ವಿಜ್ಞಾನ ಅಂತ ಉಪಾಸನೆ ಮಾಡಬೇಕು ಅಂತ ನೀವು ಅನಿವಾರ್ಯವಾಗಿ ಮಾಡಲೇಬೇಕಾಗ್ತದೆ. ಯಾಕಂದರೆ ವಿಕಾರ ಅಂತ ಅರ್ಥ ಮಾಡ್ಲಿಕ್ಕೆ ಬೇಕಾದ ಮಯಟ್ ಶಬ್ದವೇ ಅಲ್ಲಿಲ್ಲ. ಆದ್ದರಿಂದ ಬ್ರಹ್ಮನನ್ನ ಅನ್ನ ಅಂತ ಉಪಾಸನೆ ಮಾಡಬೇಕು ಅಂತಂದರೆ ಆ ಅನ್ನನ ಶಬ್ದವಾಚ್ಯ ಭಗವಂತ ಹೇಗೆ ಅಂತ ತೋರಿಸ್ಬೇಕಲ್ಲ. ಮತ್ತೆ ಅವರು ಅದ್ಯತೆ ಅತ್ಯಚ ಭೂತಾನಿ
ಈ ಎಲ್ಲ ಜೀವಿಗಳನ್ನು ಆತ ಸಂಹರಿಸ್ತಾನೆ, ಎಲ್ಲರಿಂದಲೂ ಆತ ಅವಲಂಬಿತನಾಗಿದ್ದಾನೆ ಅಂತ ಹೀಗೆ ಅರ್ಥ ಹೇಳಬೇಕು. ಪ್ರಾಣ ಮನಸ್ಸು ವಿಜ್ಞಾನ ಅದಕ್ಕೂ ಅದೇ ಥರ ಅರ್ಥ ಹೇಳಬೇಕು. ಅದು ಬಿಟ್ಟು ನೀವು ಬೇರೆ ಮಾರ್ಗನೇ ಇಲ್ಲ. ಮತ್ತು ಅದೇ ಅರ್ಥನೇ ಮಯ ಅನ್ನೋಬಲ್ಲಿ ಬಂದರಲ್ಲಿ ಕೂಡ ಮಾಡ್ಬೋದಲ್ಲ. ಅನ್ನುವಂಥರ ಆತ್ಮ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಅಂತನ್ನೋದ್ಲೂ ಕೂಡ ಬ್ರಹ್ಮವಾಚಕವಾಗಿ ಅದೆಲ್ಲ ಕಡೆ ಸ್ಪಷ್ಟವಾಗಿ ಕಾಣಿಸ್ತಾ ಇರೋದ್ರಿಂದ ಮಯಟ್ ಶಬ್ದ ಇದ್ದಲ್ಲಿ ಹೇಗೆ ಅರ್ಥ, ಇಲ್ಲದೇ ಇದ್ದಲ್ಲಿ ಹೇಗೆ ಅರ್ಥ ಮಾಡ್ತಿರೋ ಇದ್ದಲ್ಲೂ ಅದೇ ಅರ್ಥ ಮಾಡ್ಬೋದಲ್ಲ ಬ್ರಹ್ಮವಾಚಕ ಅಂತ. ಇಲ್ಲಿ ಹೋದರೆ ವಾಕ್ಯ ಭೇದ ಆಗ್ತದೆ. ವಾಕ್ಯ ಭೇದ ಅಂದರೆ ಸಮಾನವಾದ ವಾಕ್ಯಗಳು, ಬ್ರಹ್ಮನನ್ನು ಹೇಳುವ ವಾಕ್ಯಗಳು, ಅವುಗಳಿಗೆ ಒಂದು ಕಡೆ ಒಂದು ಅರ್ಥ, ಇನ್ನೊಂದು ಕಡೆ ಇನ್ನೊಂದು ಅರ್ಥ, ಹೀಗೆ ಹೇಳಿದಂಗೆ ಆಗ್ತದೆ. ಪ್ರಚುರ ಅನ್ನಸ್ಯೈವ ಅನ್ನ ಶಬ್ದ ಮುಖ್ಯಾರ್ಥತ್ವಾಚ್ಯ. ಇಲ್ಲಿ ನೋಡಿ, ಅನ್ನಮಯ ಅನ್ನೋ ಕೇವಲ ಅನ್ನ ಅಂತನ್ನೋಲ್ಲಿ ಏನು ಅರ್ಥ ಇದೆಯೋ ಅದು ಅನ್ನಮಯ ಅಂತನ್ನೋಲ್ಲೂ ಅದೇ ಅರ್ಥನೇ ಇರ್ತದೆ. ಅನ್ನಮಯ ಅನ್ನೋಲ್ಲಿ ಅರ್ಥ ಇದ್ದದ್ದೇ ಅನ್ನ ಅನ್ನೋಲ್ಲೂ ಅರ್ಥ ಇರ್ತದೆ. ಮಯ ಅಂತ ಶಬ್ದ ಬಂದ ದೃಷ್ಟಿಯಿಂದಲೇ ಅದಕ್ಕೊಂದು ಹೆಚ್ಚಿನ ಅರ್ಥ ಬರ್ತದೆ ಅಂತ ಏನಿಲ್ಲ. ಇದೊಂದು ಸ್ವಾರಸ್ಯ ನಾವು ಗಮನಿಸ್ಬೇಕಾದ. ಅನ್ನ ಅಂತಂದ್ರೆ ಈಗ ನಮ್ಮ ಜಗತ್ತಿನಲ್ಲಿ ಬುದ್ಧಿವಂತ ಅಂತ ಒಂದು ಶಬ್ದ ಒಬ್ಬರನ್ನು ಕುರಿತು ಹೇಳ್ತೀವಿ. ಇವನು ಅತಿ ದೊಡ್ಡ ಬುದ್ಧಿವಂತ ಅಂತ ಇನ್ನೊಬ್ರಿಗೆ ಹೇಳ್ತೀವಿ. ಅದು ಅವರಿಬ್ಬರಲ್ಲಿ ವ್ಯತ್ಯಾಸ ಇರ್ತದೆ. ಆದರೆ ಭಗವಂತನಿಗೆ ಸಂಬಂಧಪಟ್ಟಂತೆ ನೀವು ಅನ್ನ ಅಂದ್ರು ಅನ್ನಮಯ ಅಂದ್ರು ಒಂದೇ ಅರ್ಥ. ಪ್ರಚುರಾನ್ನ ಸೇವೆ ಅನ್ನ ಶಬ್ದ ಮುಖ್ಯಾರ್ಥತ್ವ. ಅನ್ನ ಶಬ್ದದಿಂದ ವಾಚ್ಯನಾಗಿದ್ದಾನೆ ಭಗವಂತ ಅಂತಂದ್ರೆ ಎಲ್ಲಿ ಅನ್ನಂ ಬ್ರಹ್ಮೋಪಾಸದೆ ಪ್ರಾಣಂ ಬ್ರಹ್ಮೋಪಾಸದೆ ಇತ್ಯಾದಿ ಕಡೆ ಅಲ್ಲಿಯೂ ಪೂರ್ಣವಾಗಿ ಎಲ್ಲರಿಂದ ಆಶ್ರಿತನಾಗಿದ್ದಾನೆ, ಎಲ್ಲರೂ ಉಪಜೀವಿಯನಾಗಿದ್ದಾನೆ, ಪೂರ್ಣವಾಗಿ ಎಲ್ಲರನ್ನು ಸಂಹಾರ ಮಾಡ್ತಾನೆ ಅಂತಾನೆ ಅರ್ಥ. ಪ್ರಚುರ ಅನ್ನೋ ಅರ್ಥ ಮಯಟ್ ಪ್ರತ್ಯಯ ಇಲ್ಲದೇ ಇದ್ರೂ ಬರ್ತದೆ, ಇಲ್ಲದೇ ಇದ್ರೂ ಬರ್ತದೆ. ಅದು ಭಗವಂತನನ್ನು ಹೇಳುವ ಶಬ್ದಗಳ ಸ್ವಾರಸ್ಯ. ಯಾಕೆಂದ್ರೆ ಅವನಲ್ಲಿ ಎಲ್ಲ ಅರ್ಥಗಳು ಪೂರ್ಣವಾಗಿ ಹೊಂದುವುದರಿಂದ. ಅದ್ಯತೆ ಅತ್ಯಚೆ ಇತ್ಯುಕ್ತತ್ವಾಚ್ಯ. ಯಾಕೆಂದ್ರೆ ಅದು ಉಪನಿಷತ್ತು ಹೇಳಿದಿಲ್ಲ, ಅದ್ಯತೆ ಇತ್ತೀಚೆ ಭೂತಾನೆ ತಸ್ಮಾದ್ ಅನ್ನಂ ತದುಚ್ಯತೆ. ಅದ್ಯತೆ ಎಲ್ಲರಿಂದ ಅವಲಂಬಿಸಲ್ಪಟ್ಟಿದೆ, ಅತ್ತಿ ಎಲ್ಲರನ್ನು ಸಂಹಾರ ಮಾಡ್ತದೆ, ಆದ್ರಿಂದ ಅವನನ್ನು ಅನ್ನ ಅಂತ ಹೇಳ್ತಾರೆ. ಅದರಿಂದ ಅವನನ್ನು ಅನ್ನ ಅಂತ ಹೇಳ್ತಾರೆ, ಅನ್ನಮಯ ಅಂತ ಹೇಳ್ತಾರೆ ಅಂತ ಎರಡೂ ಅದಕ್ಕೆ ತಾತ್ಪರ್ಯ. ಅದರಿಂದ ಅನ್ನ ಅನ್ನೋಲ್ಲಿ ಏನು ಅರ್ಥ ಮಾಡ್ತೀರಿ ಅದನ್ನ ಅನ್ನಮಯ ಅನ್ನೋಲ್ಲಿ ಮಾಡಿಬಿಡ್ಬೋದಲ್ಲ ನೀವು. ಭಗವಂತನ ಪರವಾಗಿ ಅರ್ಥ ಮಾಡಿದ್ರಿಂದ ಏಕರೂಪತೆ ಬರ್ತದೆ. ಭಗವಂತನ ಎಲ್ಲ ಶಬ್ದಗಳಿಂದ ಅನುಸಂಧಾನ ಮಾಡಿದಂಥ ಒಂದು ತೃಪ್ತಿ ಇರ್ತದೆ. ಈಗ ನೀವು ವಾಕ್ಯ ಭೇದ ಮಾಡುವುದಕ್ಕೆ ಏನೂ ಕಾರಣ ಇಲ್ಲ ಅಂತ ತಾತ್ಪರ್ಯ. ಹಾಗಾದ್ರೆ ಇಲ್ಲೊಂದು ಪ್ರಶ್ನೆ ಬರ್ತದೆ, ಅನ್ನ ಶಬ್ದಕ್ಕೂ ಅನ್ನಮಯ ಶಬ್ದಕ್ಕೂ ಅರ್ಥ ಒಂದೇ ಅಂತಾದರೆ ಹಾಗಾದರೆ ಕೆಲವು ಕಡೆ ಶ್ರುತಿ ಅನ್ನ ಅಂತ ಶಬ್ದ ಪ್ರಯೋಗ ಮಾಡೋದು, ಇನ್ನು ಕೆಲವು ಕಡೆ ಅನ್ನಮಯ ಅಂತ ಯಾಕೆ ಪ್ರಯೋಗ ಮಾಡೋದು ಅಂತ ಈಗ ಪ್ರಶ್ನೆ ಬರ್ತದಲ್ಲ. ಎರಡಕ್ಕೂ ಪ್ರಚುರ ಅಂತಲೇ ಅರ್ಥ ಆಗಿದ್ರೆ ಪ್ರಚುರ ಅನ್ನೋ ಅರ್ಥ ಎಲ್ಲೂ ಮಿಸ್ ಆಗೋದಿಲ್ಲ, ಅದು ಅರ್ಥ ಕಂಟಿನ್ಯೂ ಆಗ್ತದೆ ಎಲ್ಲ ಕಡೆ ಅಂತಂದಮೇಲೆ ಯಾಕೆ ಶ್ರುತಿ ಹೀಗೆ ಹೇಳ್ತದೆ ಪ್ರಶ್ನೆ ಬರ್ತದೆ. ಶ್ರುತಿ ಅನೇಕ ಶಬ್ದಗಳಿಂದ ಭಗವಂತನ ಸ್ತುತಿಸುವುದನ್ನು ರೂಢಿ ಮಾಡಿಕೊಂಡಿರ್ತದೆ. ಅದಕ್ಕಾಗಿ ಅದು ಆ ಥರ ಅರ್ಥ ಹೇಳ್ತದೆ. ಅದು ಶ್ರುತಿ ಅಂದ್ರೆ ಅದೇನು ಸೂತ್ರ ಅಲ್ವಲ್ಲ, ಸಂಕ್ಷಿಪ್ತಾಕ್ಷರಗಳೇ ಇರಬೇಕಂತ ಏನಿಲ್ಲ ಅದಕ್ಕೆ. ಅದರಿಂದ ಕೆಲವು ಸರಿ ಹೆಚ್ಚಿನ ಶಬ್ದಗಳನ್ನು ಹೇಳಿಯೂ ಕೂಡ ಅದೇ ಅರ್ಥವನ್ನೇ ಹೇಳ್ತದೆ. ಇದು ಒಂದು ಸಮಾಧಾನ. ಇನ್ನೊಂದು, ಅನ್ನ ಅಂತ ಹೇಳಿದ್ರು ಅನ್ನಮಯ ಅಂತ ಹೇಳಿದ್ರು ಎರಡಕ್ಕೂ ಕೂಡ ಜಗತ್ತಿನಿಂದ ಜಗತ್ತು ಇವನನ್ನು ಅವಲಂಬಿಸ್ತದೆ ಅಂತ ಅರ್ಥ, ಇವನು ಜಗತ್ತನ್ನು ಸಂಹಾರ ಮಾಡ್ತಾನೆ ಅಂತ ಅರ್ಥ ಅಲ್ಲದೇನೆ ಮಯ ಅನ್ನೋ ಶಬ್ದಕ್ಕೆ ನಾವು ಹಿಂದೆ ಹೇಳಿದಂತೆ ನಾನು ಹೇಳಿದ್ದೇನೆ ಅವತ್ತೊಂದು ದಿವಸ, ಮಯ ಅಂದರೆ ಪ್ರಧಾನ ಅಂತ ಅರ್ಥ. ಪ್ರಧಾನ ಅನ್ನೋ ಅರ್ಥ. ಹಾಗೇನೆ ಮ ಅಂದರೆ ಜಗತ್ತನ್ನು ಸೃಷ್ಟಿಸ್ತಾನೆ ಅಂತ ಅರ್ಥ. ಬೃಹದಾರಣ್ಯಕ ಉಪನಿಷತ್ತಿಗೆ ಅನುಗುಣವಾಗಿ ಆನಂದಮಯ ಅನ್ನಮಯ ಇತ್ಯಾದಿ ಕಡೆಗಳಲ್ಲಿ ಮ ಅಂದರೆ ಜಗತ್ತನ್ನು ಸೃಷ್ಟಿಸುವವನು, ಯ ಅಂದರೆ ವ್ಯಾಪ್ತ ಅಂತ ಅರ್ಥ. ಹೀಗೊಂದು ಅರ್ಥವನ್ನು ಕೂಡ ಸಾಧಕರಾದವರು ತಗೊಳ್ಳಿ, ಹೆಚ್ಚಿನ ಅರ್ಥವನ್ನು. ಪ್ರಾಚುರ್ಯ ಅನ್ನೋ ಬೇಸಿಕ್ ಅರ್ಥ ಎಲ್ಲ ಕಡೆ ಇದ್ದೇ ಇದೆ. ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಇಷ್ಟ 5 ಶಬ್ದಗಳಿಗೆ, ಅನ್ನ ಪ್ರಾಣ ಮನಸ್ಸು ವಿಜ್ಞಾನ ಆನಂದ ಈ ಶಬ್ದಗಳಿಗೂ ಇದೆ. ಬೇಸಿಕ್ ಅರ್ಥ ಎಲ್ಲ ಕಡೆ ಇದ್ದೇ ಇದೆ. ಅದ್ರ ಜೊತೆಗೆ ಮ ಅಂದರೆ ಜಗತ್ತನ್ನು ಸೃಷ್ಟಿಸುವವನು, ಯ ಅಂದರೆ ವ್ಯಾಪ್ತ ಅಂತ ಅರ್ಥವನ್ನು ಯಾರ್ಯಾರು ಅನುಸಂಧಾನ ಮಾಡ್ಕೊಳ್ಳೋರು ನಮ್ಮಂಥವ್ರು ಇದ್ರೆ ತಗೊಳ್ಳಿ ಅಂತ ಶ್ರುತಿಯ ತಾತ್ಪರ್ಯ ಇದ್ದಿರಬೇಕು. ಸತ್ಯಂ ಜ್ಞಾನಮನಂತಂ ಬ್ರಹ್ಮ, ಆನಂದಂ ಬ್ರಹ್ಮ, ಆನಂದೋ ಬ್ರಹ್ಮೇತಿ ವಿಜಾನಾಥ್ ಹೀಗೆಲ್ಲ ಇದೆಯಲ್ಲ. ಮತ್ತು ಆನಂದೋ ಬ್ರಹ್ಮೇತಿ ವಿಜಾನಾಥ್ ಅಂದರೆ ಅಲ್ಲೆಲ್ಲ ಖಂಡಿತವಾಗಿಯೂ ಆನಂದ ಅಂದರೆ ಪೂರ್ಣಾನಂದ ಅಂತಲೇ ಅರ್ಥ ಅಲ್ವ. ಪೂರ್ಣ ಅಂತಂತಲ್ಲಿ ಪ್ರತ್ಯೇಕವಾಗಿ ಏನು ಹೇಳಬೇಕಾಗಿಲ್ಲ. ಅದಕ್ಕೆ ನಾನು ದೃಷ್ಟಾಂತ ಕೊಟ್ಟಿದ್ದೆ. ನಮ್ಮಲ್ಲಿ ಇವನು ಒಳ್ಳೆ ಶ್ರೀಮಂತ ಅಂತ ಯಾರೋ ಒಬ್ಬನ ವ್ಯಕ್ತಿನ ತೋರಿಸಿ ಹೇಳಿದರೆ, ಇನ್ನೊಬ್ಬ ಬಂದು ಅವನಕ್ಕಿಂತ ದೊಡ್ಡ ಶ್ರೀಮಂತ ಬಂದಾಗ ಅವನನ್ನು ಬರೇ ಶ್ರೀಮಂತ ಅಂತ ಹೇಳಿದ್ರೆ ಸಾಕಾಗೋದಿಲ್ಲ. ಇವನ ಹತ್ರ ಕೋಟಿ ರೂಪಾಯಿ ಇದೆ, ಅವನ ಹತ್ರ 10 ಕೋಟಿ ರೂಪಾಯಿ ಇದೆ, ಅದರಿಂದ ಇವನು ಹೆಚ್ಚು ಶ್ರೀಮಂತ ಅಂತ ಹೇಳಬೇಕಾಗ್ತದೆ. ಮತ್ತೊಬ್ಬ ಬಂದರೆ ಅವನನ್ನು ಇನ್ನೂ ಹೆಚ್ಚು ಶ್ರೀಮಂತ ಅಂತ ಹೇಳಬೇಕಾಗ್ತದೆ. ಯಾಕಂದರೆ ಜಗತ್ತಿನಲ್ಲಿ ಪ್ರತಿಯೊಬ್ಬರ ಶ್ರೀಮಂತಿಕೆಗೂ ಒಂದು ಇತಿಮಿತಿ ಇದೆ. ವ್ಯಕ್ತಿಗಳು ಬೇರೆ ಬೇರೆ ಆದ್ದರಿಂದ ಅವರಿಗೆ ತಾರತಮ್ಯ ಇದೆ. ಭಗವಂತ ಈ
ಈ ಎಲ್ಲಾ ಗುಣಗಳ ದೃಷ್ಟಿಯಿಂದಲೂ ಪೂರ್ಣ ಗುಣನಾಗಿರುವುದರಿಂದ ಅವನನ್ನು ನೀವು ಆ ಶಬ್ದ ಇದ್ರೂ ಹೇಳ್ತದೆ, ಶಬ್ದ ಇಲ್ಲದೇ ಇದ್ರೂ ಅದೇ ಅರ್ಥ ಬರ್ತದೆ. ಹೆಚ್ಚಿನ ಅರ್ಥವನ್ನು ಮಯ ಅನ್ನೋ ಶಬ್ದದಿಂದ ಗ್ರಹಿಸಲಿ ಅಂತ ಶ್ರುತಿಯ ತಾತ್ಪರ್ಯ ಇರ್ತದೆ.